ಯಾರು ನೆಂಟ್ರು ಅಂತ ಹೇಳಿ ಊರಿಗೆಲ್ಲ ಗೊತ್ತು. ನನ್ಗೆ ಹೊಸ ಪರಿಚಯ. ನಮ್ಮ ಸಂಘಟನೆಯಿಂದ ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಅಭಿಪ್ರಾಯ ತಗೊಂಡು ಮಾಡಿದ್ರು. ಆದ್ರೆ ಏಕಾಏಕಿ ಒಬ್ಬ ಜಿಲ್ಲಾಧ್ಯಕ್ಷರನ್ನ ಇಡೀ ರಾಜ್ಯದಲ್ಲಿ ಎಲ್ಲೂ ಬದಲಾಯಿಸಿದ್ರು. ನಮ್ ಬಗ್ಗೆ ಮಾತಾಡಿದ್ರು ಮಾಧ್ಯಮಗಳಲ್ಲಿ. ಪಾರ್ಟಿದ್ ಹೋದಾಗ ಅಲ್ಲಿ ಕೂತ್ಕೊಂಡು ಮಾತಾಡೋ ಮಾಧ್ಯಮದಲ್ಲಿ ಯಾರನ್ನ ದೊಡ್ಡವ್ರು ಮಾತಾಡ್ತಾರ? ನಾನು ಆಕ್ಚುಲಿ MP ಅವ್ರ ಬಗ್ಗೆ ಮಾತಾಡಬಾರ್ದು ಅಂದೆ. ಇಷ್ಟು ಜನ ತುಂಬಿಕೊಂಡಿದ್ದೀರಿ ಬಿಡಲ್ಲ ನನ್ನ ಗೊತ್ತಾದ್ಮೇಲೆ ಒಂದಷ್ಟು ಮಾತಾಡಿದೀನಿ. ಬಿಟ್ರೆ ಸಂದೀಪ್ ರೆಡ್ಡಿ ಅಂತ ಯುವಕರು ರಾಜಕಾರಣಕ್ಕೆ ಬರ್ಬೇಕು ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಿಂದ ಅಂತವ್ರು ಬಂದ್ರೆ ಹೈಕಮಾಂಡ್ ಏನಾದ್ರು ಅವ್ರಿಗೆ ಸೀಟ್ ಕೊಡ್ಬೇಕು ಅಂತಕ್ಕಂಥದ್ದು ನಂದು ಕೂಡ ಆಗ್ರಹ ಐತೆ. ನಾನು ಕೂಡ ನಮ್ಮ ಹೈಕಮಾಂಡ್ ಜೊತೆಲಿ ಮಾತಾಡ್ತೀನಿ. ತೀರ್ಮಾನ ನಮ್ಮ ಹೈಕಮಾಂಡ್ ಗೆ ಬಿಟ್ಟಿರ್ತಕ್ಕಂಥದ್ದು. ಬಿಟ್ರೆ ಅರ್ಧ ಯಲಾಂಗದಲ್ಲಿ ಓಡಾಡ್ತೀನಿ, ಅರ್ಧ ನಾನು ಚಿಕ್ಕಬಳ್ಳಾಪುರದಲ್ಲಿ ಓಡಾಡ್ತೀನಿ. ಅವೆಲ್ಲ ಎದುರಿಸಿ ಬರೋಣ. ನಾನು ಬಿರಿಯಾನಿ ತಿನ್ನಿಸಿ ಏನೋ ಬೆಳೆ ಅಂತ ಹೇಳ್ತಾನೆ ಸರ್. ಯಾವತ್ನು ನನಗಿನ ಮೊದಲು ಇಲ್ಲಿ ಭಗತ್ ಸಿಂಗ್ ಟ್ರಸ್ಟ್ ಮಾಡ್ಕೊಂಡು ಜನಸೇವೆಗಳನ್ನ ಮಾಡ್ಕೊಂಡು ಕೆಲಸ ಮಾಡ್ತಾವನೆ ಯುವಕ. ನಾನ್ ತಡಿಯಕ್ ಆಗ್ತದ ಅದ್ಲ ಕಡೆಗೆ. ಈಗ ಇರ್ತಕ್ಕಂಥ ಹಾಲಿ MLA ಅವರು ಎಲ್ಲೋ ಒಂದ್ ಕಡೆ ಇದ್ದು ಅಚಾನಕ್ ಆಗಿ ಬಂದಿಲ್ವೇ? ಅದಕ್ಕಿನ್ನ ಕೆಲಸ ಮಾಡ್ತಾ ಇಲ್ವ ಸಂದೀಪ್ ರೆಡ್ಡಿ ಅವರು? ಯಾಕೆ ಆಗ್ಬಾರ್ದು? MLA ಯಾಕೆ ಆಗ್ಬಾರ್ದು? ಅವ್ರು ನೀವ್ ಯಾಕೆ ಆಗ್ಬಾರ್ದು? ನನ್ ಮಗ ಯಾಕೆ ಆಗ್ಬಾರ್ದು? ಅರ್ಹತೆ ಇತ್ತು ಅಂತಂದ್ರೆ ನನ್ನ ಮಗನಿಗೆ ಸೀಟ್ ಕೊಡ್ಲ ಅಂತೇಳಿ ನಾವ್ ವಿರೋಧ ಮಾಡಲ್ಲ. ಪಾರ್ಟಿ ಒಂದ್ಸರಿ ತೀರ್ಮಾನ ಮಾಡಿದ್ರೆ ದೂಸರ ಮಾತಾಡಲ್ಲ. ಆದ್ರೆ ಪದೇ ನಾನ್ ಮಾತಾಡಿ ಮೈಕ್ ಮುಂದೆ ಕೆಟ್ಟವನಾಗ್ತೀನಿ. ನಮ್ ಸಂಸದರಂಗೆ ಅಂದ್ರೆ ಮಾತಾಡಲ್ಲ. ಎಲ್ಲಿ ಏನ್ ಮಾಡ್ಬೇಕು, ಯಾರ ಹತ್ರ ಏನ್ ಹೋಗ್ಬೇಕು, ಎಲ್ಲಿ ಮಾಡ್ಬೇಕು ಅದ್ ಮಾಡ್ತಾರೆ. ಇದು ಆಗ್ಬಾರ್ದು. ಯಾರು ಸರ್? ಸಂಸದರದು ಅದಕ್ಕೆ ಒಂದು ದೊಡ್ಡ ತಂಡವನ್ನೇ ಮಾಡ್ಬೇಕಾಗ್ತದೆ ಸರ್. ಅವರ ಹೆಂಗೆ ಏನು ಅಂತ ಹೇಳಿ ಈ ಸತ್ಯಶೋಧನ ಸಮಿತಿ ಮಾಡ್ತಾರಲ್ಲ, ಆತರ ಮಾಡಿದ್ರೆ ಏನಾದ್ರು ಅವರ ಪ್ರತಿಭೆಗಳು, ಅವರ ಮಾಡಿರ್ತಕ್ಕಂತ ಒಳ್ಳೊಳ್ಳೆ ಕೆಲಸಗಳು, ಮತ್ತೆ ರಾಜಕಾರಣವನ್ನ ಹೆಂಗ್ ಮಾಡೋದು ಅನ್ನೋದು ಒಂದು ಥೀಸಿಸ್ ಯಾರನ್ನ ಬರೆಯೋರಿದ್ರೆ ನಿಮ್ಮಲ್ಲಿ ಮಾಡಿದ್ರೆ ಒಳ್ಳೇದು. ನಮ್ಗೇನ್ ಅಷ್ಟೊಂದು ಬಹಳ ಅವ್ರ ಜೊತೆಲಿ ಏನ್ ಬಹಳ ಸಂಪರ್ಕ ಏನಿಲ್ಲ ನಮ್ಗೆಲ್ಲ ಕೂಡ. ಲೋಕಸಭಾ ಚುನಾವಣೆಯಲ್ಲಿ ನೀವು ಅವ್ರ ಪರವಾಗಿ ಕೆಲಸ ಮಾಡಿದ್ರೆ ಯಾಕೆ ಈ ತರ ಆಗ್ತಿದೆ? ಧರ್ಮಸ್ಥಳಕ್ಕೆ ಅವರು ಬಂದ್ಬಿಡ್ಲಿ. ಯಾಕಂದ್ರೆ ಈಗ ಹೇಳ್ತೀನಿ ನಾನು, ಇದು ನಮ್ಮಿಬ್ಬರದು ವೈಯಕ್ತಿಕ. ನಾವೇನಾದ್ರೂ ಸುಧಾಕರ್ ಪ್ರಾರಂಭದಲ್ಲಿ ವಿರೋಧ ಮಾಡಿದೀವಿ, ನಾವಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಒಂದ್ಸರಿ ಅಮಿತ್ ಶಾಜಿ ಅವ್ರ ಹತ್ರ ಕುತ್ಕೊಂಡು ನಮ್ಮ ಮನೆ ಬಂದ್ ತಿಂಡಿ ಆದ್ಮೇಲೆ ನಾವೇನಾದ್ರೂ BJP ಓಟ್ ಹಾಕ್ಬೇಡ್ರಿ ಅಂತ ಏನಾದ್ರು ಕೇಳಿದ್ರೆ ನಾನ್ ರಾಜಕಾರಣದಲ್ಲಿ ಎಲ್ಲೂ ಮುಂದುವರೆಯಕ್ ಹೋಗಲ್ಲ. ಅವ್ರು ಅದನ್ನೇ ಹೇಳ್ಕೊಂಡು ತಿರ್ತಾವ್ರೆ ಅದ್ರ ಕಡೆ. ನನ್ನ ಲೈಫ್ ಅಲ್ಲಿ ಯಡಿಯೂರಪ್ಪ ಪಾರ್ಟಿ ಬಿಟ್ಟು ಹೋದಾಗ ಕೂಡ ನಾನು ಯಡಿಯೂರಪ್ಪ ರೈಟ್ ಹ್ಯಾಂಡ್, ನಾನು ಮಗ ಇದ್ದಂಗೆ. ಆವಾಗ್ಲೇ ನಾನು ಪಾರ್ಟಿ ಬಿಟ್ಟು ಹೋಗಲ್ಲ, ಬರಲ್ಲ ನೀವು ಹೋಗ್ಬಾರ್ದು ಅಂತ ಹೇಳ್ದವನು ನಾನು. ಅಂತದ್ರಲ್ಲಿ ನಾನು ಯಾವತ್ತು ಸಣ್ಣ ಎಲೆಕ್ಷನ್ ಅಲ್ಲೂ ಕೂಡ ಪಕ್ಷಕ್ಕೆ ವಿರುದ್ಧವಾಗಿ ನಾನು ಕೆಲಸ ಮಾಡಲ್ಲ. ನೀವು ಯಾರು ಹೇಳ್ಕೊಂಡವ್ರೆ, ಅದೇ ನಮ್ಗೆ ನೋವಾಗ್ತಾ ಇರ್ತಕ್ಕಂಥದ್ದು. ಯಲಹಂಕ ಕ್ಷೇತ್ರದಲ್ಲಿ ನನಗೆ ಮೋಸ ಮಾಡಿದ್ರು. ಎಲ್ಲಿಂದ ಓಟ್ ಬಂತು? 85,000. ಅದಕ್ ಮೊದಲು ಬಚ್ಚೇಗೌಡರಿಗೆ 76,000 ಲೀಡ್ ಕೊಟ್ಟಿದೀವಿ. JDS ಅಲಯನ್ಸ್ ಇರ್ಲಿಲ್ಲ, ಗೊತ್ತಿರ್ಲಿ. ಒಂದ್ 5,000 ಕಮ್ಮಿ ಆಗಿರ್ಬೋದು ಬೇರೆ ಬೇರೆ ಕಾರಣಗಳಿಗೆ, ಆದ್ರೆ ನಾವು ಲೀಡ್ ಕೊಟ್ಟಿದೀವಲ್ಲ, ಅರ್ಧ ಲೀಡ್ ನಾವೇ ಕೊಟ್ಟಿದೀವಲ್ಲ. ಈಗ ನಾನೇನಾದ್ರು ನೆಕ್ಸ್ಟ್ MP ಟಿಕೆಟ್ ಕೇಳಿದ್ರೆ ನಾನು ಹೇಳ್ತಾ ಇಲ್ಲ, ನೆಕ್ಸ್ಟ್ MP ನೀವೇ ಆದ್ರೆ ಈಗ್ಲೇ ಹೇಳ್ರಿ. ನಾವು 100% ಈಗ್ಲಿಂದಾನೇ ಪ್ರಚಾರ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನಾನು MLA ಜೊತೆಲೆ MP ಎಲೆಕ್ಷನ್ ನಿನ್ ಕ್ಯಾನ್ವಾಸ್ ಮಾಡ್ತೀನಿ. ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಅನುಮಾನ ನಿಮ್ಗಿದೆ ಸರ್? ಇಲ್ಲ ಅಂದ್ರೆ ಯಲಾಂಗದಲ್ಲಿ ಬಂದು ನಮ್ಗೆ ವಿರೋಧ ಮಾಡ್ಕೊಳಲ್ಲ. ಸಿಂಪ್ಟಮ್ ಗೊತ್ತಿರ್ಲಿ ನಿಮ್ಗೆ. ನೆಕ್ಸ್ಟ್ MP ನಿಲ್ಬೇಕು ಅಂತಂದ್ರೆ ಯಲಾಂಗದಲ್ಲಿ ಇಡೀ BJP ತಂಡವನ್ನ ವಿರೋಧ ಮಾಡ್ಕೊಂಡು ನೆಕ್ಸ್ಟ್ ಬರಕ್ ಆಗ್ತದಾ? ಸಿಂಪ್ಟಮ್ ಇಷ್ಟೇ. ನೆಕ್ಸ್ಟ್ ಅವ್ರ ಏನು ಅಂತಂದ್ರೆ MLA ಹೋಗ್ಬೇಡ. ನಾನೇನ್ ಹೇಳಿದಿನ? ಚಿಕ್ಕಬಳ್ಳಾಪುರ ಟಿಕೆಟ್ ಕೊಟ್ರೆ ನಿಂತ್ಕೊಳ್ರಿ, ಯಲಹಂಕದಲ್ಲಿ ಕೊಟ್ರೆ ನಿಂತ್ಕೊಳ್ರಿ. ನಾವೇನ್ ಅಡ್ಡಿ ಮಾಡಲ್ಲ. ಹೈಕಮಾಂಡ್ ವಿರುದ್ಧವಾಗಿ ನಾವು ಹೋಗೋದಿಲ್ಲ, ಕೇಳ್ತೀವಿ ನಾವು. ನನಗೆ ಆತಂಕನ ಸರ್? ಜಾಫರ್ ಶರೀಫ್ ಸೆಂಟ್ರಲ್ ಮಿನಿಸ್ಟ್ರು, ಬಸವಲಿಂಗಪ್ಪ ಅವ್ರ ಕಂದಾಯ ಸಚಿವರು, ಆವಾಗೇ ನಾವು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಆವಾಗಲೇ ಪಾರ್ಟಿ ಕಟ್ಟಿದ್ದೀನಿ ನಾನು. ನಾವ್ ಯಾರಿಗೂ ಎದುರೋರು ಅಲ್ಲ, ಪಾರ್ಟಿಗೋಸ್ಕರ ಎದುರ್ಕೊಂತೀವಿ ನಾವು. ಮತ್ತೆ ನಮ್ ಸಂಘಟನೆ ಏನೈತಲ್ಲ, ನೀವ್ ಯಾವನ ಬರ್ರಿ, ಸುಮ್ನೆ ಒಂದ್ ಫೋನ್ ನೋಡ್ರೆ 1000 ಜನ ಬರ್ತಾರೆ. ನಮ್ಮನ್ನ ಏನು ಮಾಡಕ್ ಆಗೋದಿಲ್ಲ. ಯಾರು ಎಷ್ಟು ಜನ ಅವ್ರು ಹೇಳ್ರಿ? ಕಡ್ದಮಲೆ ಸತೀಶ್ ಅವ್ರು ಗೆಲ್ಸ್ದೋ ನಾನೇ. ಟಿಕೆಟ್ ಕೊಟ್ಟು ಇರ್ಲಿ. ಕೆಲವು ರಾಜಕಾರಣದಲ್ಲಿ ಕೆಲವರು ಮಹತ್ವಾಕಾಂಕ್ಷೆ ಇರ್ತಾರೆ. ಈಗ DK ಶಿವಕುಮಾರ್ ಅವರು CM ಆಗ್ಬೇಕಾದ್ರೆ 40 ವರ್ಷ ಹೋರಾಟ ಮಾಡವ್ರೆ, ಸಾಧನೆ ಮಾಡವ್ರೆ. ಅವ್ರು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಕೆಲವರು ಒಂದೇ ಸರಿ CM ಆಗಕ್ ಹೋಗ್ತಾರೆ. ಅದಾಗೋದಿಲ್ಲ, ಅದೆಲ್ಲ ಕಷ್ಟಪಡ್ಬೇಕಾಗ್ತದೆ. ಇಂಥವು ನಮ್ಮಲ್ಲಿ ನಡೆದವೆ. ನಾನು ಯಾರು ಕೆಲವು ಲೀಡರ್ ಮಾಡಿದೆ, ನಾವ್ ವಿರುದ್ಧವಾಗಿ ಹೋಗವ್ರೆ, ಅವ್ರ ತಿರ್ಗ ಏನಾಗವ್ರೆ ಅಂತ ಹೇಳಿ ವಿಚಾರಿಸ್ಕೊಳ್ರಿ ಅದ್ರ ಕಡೆಗೆ. ಕಡ್ದಮಲೆ ಸತೀಶ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ನಾನೆಲ್ಲ ಅಧಿಕಾರ ಜವಾಬ್ದಾರಿ ಕೊಟ್ಟರು ಹಿಡ್ಕೊಂಡವ್ರೆ ಅವ್ರು. ಇದನ್ನ ಮಾಡ್ಬೇಡ. ನೇರವಾಗಿ ನನ್ನ ಹತ್ರ ಬಾ, ಇಲ್ಲ ಸ್ಟೇಟ್ ಆಫೀಸಲ್ಲಿ ಕರೀರಿ, ನಮ್ದೇನ್ ತಪ್ಪೈತೆ ನಾವು ಮಾತಾಡ್ತೀವಿ.
ಅದು ಬಿಟ್ಬಿಟ್ಟು ನಿಮ್ ಚಿಕ್ಕಬಳ್ಳಾಪುರದಲ್ಲಿ ನಡಿಬಹುದು, ಯಲಹಂಕ ಕೆಂಪೇಗೌಡ ಊರಲ್ಲಿ ನಡಿಯಕ್ ಆಗೋದೇ ಇಲ್ಲ. ಆದ್ರು ಯಾರು ಬಂದ್ರು ಎದುರಿಸ್ತೀವಿ ನಾವು. ನಿಮ್ ವಿರುದ್ಧ ಯಾಕೆ ಸರ್ ನಿಮ್ ವಿರುದ್ಧ ಯಾಕೆ ವೇದಿಕೆ ಮಾಡ್ತಾ ಇದ್ರು? ಇಲ್ಲಿ ನಿಮ್ ವಿರುದ್ಧ ವೇದಿಕೆ ಮಾಡ್ತಿದ್ರು ಯಾಕೆ? ಗೊತ್ತಿಲ್ಲ ಸರ್, ಅದ್ರ ಏನ್ ವೇದಿಕೆ ಮಾಡ್ತಾರೋ. ಮೊದ್ಲು 5 ಜನ ಇದ್ರು, 5 ಜನ ಬಿಟ್ಟು 6ನೇವ್ರು ಹೋಗ್ಲಿಲ್ಲ. ಟಕ್ ಅಂತ ಹೇಳಿ ಅಲ್ಲಿ ಒಕ್ಕಲಿಗರ ಸಂಘಕ್ಕೆ ಹೋದ್ರು, JDS ಅವ್ರ ಜೊತೆ ಮಾತಾಡಿದ್ರು, ನಾವೆಲ್ಲ ಸೇರ್ ಮಾಡೋಣ, ಬಂಡವಾಳ ನಂದೆ, ಕೆಂಪೇಗೌಡ ಜಯಂತ್ಯೋತ್ಸವ ಮಾಡೋಣ. ಅವ್ರಿಗೂ ಏನು ಅಂತಂದ್ರೆ ಕಾಂಗ್ರೆಸ್ ಅವ್ರಿಗೆ ಒಂದ್ ಸ್ವಲ್ಪ ವೇದಿಕೆ ಮಾಡ್ಕೊಡ್ತಾರೆ, ಯಾರು ಸುಧಾಕರ್ ಅವ್ರು. ಇವತ್ ನೀವ್ ಅಲ್ಲೋ ಫ್ಲೆಕ್ಸ್ ನೋಡ್ರಿ, ಅವ್ರ ಫ್ಲೆಕ್ಸ್ ಅಲ್ಲಿ ಇವ್ರ ಫೋಟೋ ಇಲ್ಲ, ಇವ್ರ ಫ್ಲೆಕ್ಸ್ ಅಲ್ಲಿ ಬಿಜೆಪಿ ಸಂಸದರು ಅವ್ರಿಗೆ ವೇದಿಕೆ ಮಾಡ್ತಾರೆ. ಇನ್ನೇನು ಅಂತೆ, ಯಾರಿಗಲ್ಲಿ ವೇದಿಕೆ ಮಾಡ್ತಾ ಇದ್ರಿ? DK ಶಿವಕುಮಾರ್ ಮುಖ್ಯಮಂತ್ರಿಗಳನ್ನ ಹೋಗಿ ಬಲವಂತ ಮಾಡಿ ಕರೆದವ್ರು ಯಾರು? ಮನೆ ಎದುರುಗಡೆಯಿಂದ ಹೋಗಿ ಕೈ ಕಾಲು ಇಟ್ಕೊಂಡು ಕರೆದವ್ರು ಯಾರು? ಕಾಂಗ್ರೆಸ್ ಅವರಲ್ಲ, ಇವರು. ಬರ್ಲಿ ಮುಖ್ಯಮಂತ್ರಿಗಳು, ರಾಜ್ಯ ಮುಖ್ಯಮಂತ್ರಿ, ನನ್ಗೇನ್ ಖುಷಿನೇ. ಕಾಂಗ್ರೆಸ್ ಗಿಂಗ್ರೆಸ್ ಹೋಗುವಂತ ಚಾನ್ಸಸ್ ಸರ್ ಅವ್ರು ಹೊರಗಡೆ ಹೇಳಲ್ಲ, ನಾನು ಹೇಳ್ದಲ್ಲ, ನಾನು ಹೊರಗಡೆ ನಿಷ್ಠೂರ ಆಗೋಯ್ತೀನಿ. ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಗೆ ಸೇರುವಂತ ಅವಕಾಶ ಇದೆ. ಸೇರ್ಕೊಂಡ್ಬಿಟ್ರೆ ಒಳ್ಳೇದು. ನಾವೇನ್ ಕೇರ್ ಮಾಡಲ್ಲ, ನಮ್ ಪಾರ್ಟಿಯಲ್ಲಿ ಯಾರು ಬಿಟ್ಟು ಹೋದ್ರು ಕೇರ್ ಮಾಡಲ್ಲ. ಈಗ ಯಾರು ನಮ್ಗೆ ಪಕ್ಷಕ್ಕೆ ವಿರೋಧ ಮಾಡೋರಲ್ಲ, ಅವ್ರು ಎಂತವನೇ ಇರ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು ಅಂತಕ್ಕಂಥದ್ದು ಒತ್ತಾಯ. ನೀವು JDS ಜೊತೆಲೇನ ಸೇರ್ಕೋ, ಕಾಂಗ್ರೆಸ್ ಜೊತೆಲಾನು ಸೇರ್ಕೋ. ನಾವೆಲ್ಲ ಪಾರ್ಟಿಯನ್ನು ಕಟ್ಟಿರೋದು ಮನೆ ಸುತ್ತಿದ್ದೀನಿ, ನಾನು ಸೈಕಲ್ ತಗೊಂಡ್ ಸುತ್ತಿದ್ದೀನಿ. ಇವತ್ತಿನ ಸಂಬಂಧ ಅಲ್ಲ ನನ್ನ ಕ್ಷೇತ್ರದಲ್ಲಿ, ಫ್ಯಾಮಿಲಿಗಿನ ಜಾಸ್ತಿ ಇಟ್ಕೊಂಡಿದೀವಿ. ಇಲ್ಲಿ ಯಾರೇನ ಬಂದ್ರು, ಈಗ ನಾನು ಮೊನ್ನೆ ಎಲೆಕ್ಷನ್ ಅಲ್ಲಿ 66,000 ಲೀಡ್ MLA ಎಲೆಕ್ಷನ್ ಅಲ್ಲಿ. ಇವ್ರು ಮಾಡೋ ಕೆಲಸಕ್ಕೆ ನಮ್ ಟಾರ್ಗೆಟ್ ನೆಕ್ಸ್ಟ್ 1 ಲಕ್ಷ ಲೀಡು ಅಂತ ನಮ್ ಕಾರ್ಯಕರ್ತರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ನಮ್ಮನ್ನ ಕೆಣಕಿದ್ರೆ ನಾವ್ ಇನ್ನೂ ಬಹಳ ಪ್ರಬಲವಾಗ್ಬೇಕಂತೀವಿ. ಸಂದೀಪ್ ರೆಡ್ಡಿ ಅವ್ರನ್ನ ಈ ಕ್ಷೇತ್ರದಲ್ಲಿ ಯಾವ ಹೇಗೆ ಹೊಡಿಬೇಕು? ಬರೋದೇ ಅವ್ರ ದ್ವೇಷ ಕಾರಣ ಅಂತಂದ್ರೆ ನಾನು ಏನ್ ಮಾಡ್ಲಪ್ಪ? ಇಲ್ಲಿ ಬಂದೆ ಹೋಟ್ಲಲ್ಲಿ ತಿಂತೀನಿ, ಸಂದೀಪ್ ರೆಡ್ಡಿ ಸಿಗ್ತಾನೆ, ಒಂದು ಫೋಟೋ ಹೊಡ್ಕೊಂತೀರಿ. ಈಗ ಫೋಟೋಗಳೆಲ್ಲ ನೀವು ಕಳಿಸ್ತೀರಿ, ತಿರ್ಗಾ ಅದ್ರ ಬಗ್ಗೆ ಏನೋ ಮಾತಾಡ್ತಾರೆ, ನಿಮ್ಮನ್ನ ಕರ್ಸ್ಕೊಂತಾರೆ, ಮಾತಾಡ್ತಾರೆ. ಇದು ನನಗೇನು ದ್ವೇಷ ಇಲ್ಲ. ದ್ವೇಷ ಮಾಡಂಗಿದ್ರೆ 48 ವರ್ಷ ನಾನು ಯಲಹಂಕದಲ್ಲಿ ರಾಜಕಾರಣ ಮಾಡಕ್ ಆಗಲ್ಲ. ಇಡೀ ಯಲಹಂಕದಲ್ಲಿ JDS ಆಗ್ಲಿ ಕಾಂಗ್ರೆಸ್ ಆಗ್ಲಿ ಯಾರೋ ಒಬ್ಬರೇ ಬಿಟ್ರೆ ನಾನು ಯಾರನ್ನೂ ದ್ವೇಷ ಮಾಡಲ್ಲ. ಬಿಜೆಪಿ ಸಂಸದರ ವೈಯಕ್ತಿಕ ಪ್ರತಿಷ್ಠೆ ಈ ರೀತಿ ಅಂತ ಹೇಳ್ತಿದ್ದೀರಾ, ಇದರಿಂದ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಮೇಲೆ ಏನಾದ್ರು ದುಷ್ಪರಿಣಾಮ ಬೀರುತ್ತಾ? ದುಷ್ಪರಿಣಾಮ ನೋಡಿ ಸರ್, ನಾನ್ ತಪ್ಪು ಮಾಡ್ರೆ ನನ್ ಮೇಲೆ ಬೀಳ್ತದೆ. ಪಾರ್ಟಿಗೆ ಇದಕ್ಕೆ ಏನ್ ಸಂಬಂಧ ಐತೆ? ಪಾರ್ಟಿ ಇವತ್ತು ಎಲ್ಲಾನು ಸೇರಿಸಿ ಕೆಂಪೇಗೌಡ ಜಯಂತ್ಯೋತ್ಸವನ ಅದ್ದೂರಿಯಾಗಿ ಮಾಡ್ತೀವಿ. ಈಗ ನಾವು ಏರ್ಪೋರ್ಟ್ ಕೆಂಪೇಗೌಡರ ಹತ್ರ ಹೋಗಿ ಪುಷ್ಪಾರ್ಚನೆ ಮಾಡೇ ಬಂದ್ವಿ ನಾವು, ಯಾಕಂದ್ರೆ ನಾಳೆ ಯಲಹಂಕದಲ್ಲಿ ಇರ್ತೀವಿ ಅಂತ ಹೇಳಿ. ನಮ್ಗೆ ಕೆಂಪೇಗೌಡರು, ನಾನು MLA ಆದಾಗ ಫಸ್ಟ್ ಟೈಮ್ ಅವ್ರ ಹೆಸರ ಮೇಲೆನೆ ಪ್ರಮಾಣ ವಚನ ತಗೊಂಡ್ರೆ ನೀವು ನೋಡ್ಬೋದು, ಯೂಟ್ಯೂಬ್ ಅಲ್ಲಿ ಹೋದ್ರೆ ಗೊತ್ತಾಗ್ತದೆ. ಕೆಂಪೇಗೌಡರ ಹೆಸರಲ್ಲಿ 4-5 ಸ್ಮಾರಕಗಳನ್ನ ಮಾಡಿದ್ದೀನಿ, ಯಲಹಂಕ ಕ್ಷೇತ್ರದಲ್ಲಿ ಮಾಡಿದ್ದೀನಿ. ಈಗೇನು ಒಂದು ಹೊಸ ಫ್ಲೈಓವರ್ ಅಪ್ರೂವಲ್ ಆಗೈತೆ, ಅದಕ್ಕೂ ಅವ್ರ ಹೆಸರು ಇಡ್ತೀನಿ ನಾನು. ಕೆಂಪೇಗೌಡರದು ಇಲ್ದೆ ನಂದು ಯಾವುದೇ ಪಾಂಪ್ಲೆಟ್ ಇರಲ್ಲ, ಗೊತ್ತಿಲ್ಲ. ಅವ್ರದ್ದು ಹಾಕ್ತೀನಿ, ಯಾಕಂದ್ರೆ ಅವರು 500 ವರ್ಷದಿಂದ ಮಾಡಿದ್ರೆ ಡೆವಲಪ್ಮೆಂಟ್ ನಮ್ಗೆ ಆದರ್ಶ. ಅವ್ರು ಯಾರನ್ನೂ ದ್ವೇಷ ಮಾಡಿಲ್ಲ, ರಾಜಕಾರಣ ಮಾಡಿಲ್ಲ, ಯಾವ ಜಾತಿಯವ್ರನ್ನು ದ್ವೇಷ ಮಾಡಿಲ್ಲ. ಅದನ್ನ ಇವರು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂದೀಪ್ ರೆಡ್ಡಿ ಅವರು ಬೆಳೀತಾ ಇರೋದ್ರಿಂದ ನೀವು ಅದಕ್ಕೆ ಕಾರಣ ನೀವು ಚೆಕ್ ಮಾಡ್ತಿರೋದಕ್ಕೋಸ್ಕರ ಇಂತ ನಡೀತಿದ್ದೀರಿ.